ಒಂದೇ ಸೂರಿನಡಿ ನಿಮ್ಮ ಮನೆಯನ್ನ ಅಲಂಕರಿಸೋಕೆ ಲಭ್ಯವಿರೋ ಸಾಕಷ್ಟು ವಸ್ತುಗಳನ್ನ ನೋಡಿದ್ದಾಗಿದೆ. ಹೀಗೆ ಒಂದಷ್ಟು ಹೈ ಟ್ರೆಂಡ್ ಅನ್ನ ನೋಡೋಣ. ಹೌದು, ಆಧುನಿಕತೆಯತ್ತ ಸಾಗ್ತಾ ಇರೋ ನಮ್ಮ ಜೀವನ ಶೈಲಿಯ ಮಧ್ಯೆ ನಾವು ವಾಸಿಸೋ ಮನೆಯಲ್ಲೂ ಅಷ್ಟೇ ಆಧುನಿಕವಾದ ಅಮ್ಯುನಿಟೀಸ್ ಇರಬೇಕು ಅಂತ ಬಯಸಿದ್ರೆ ಖಂಡಿತ ತಪ್ಪಲ್ಲ. ಅದನ್ನು ಲೈಫ್ ಟೈಮ್ ನಲ್ಲಿ ಒಮ್ಮೆ ಕಟ್ಟೋ ಮನೆಗೆ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅನ್ನೋರಿಗೆ ಇಲ್ಲೊಂದು ನೂತನ ಬಗೆಯ ಮಾಡ್ಯುಲರ್ ಕಿಚನ್ ಸ್ಟೈಲ್ ಅನ್ನ ನಾವಿವತ್ತು ಸಖಿಯಲ್ಲಿ ತೋರಿಸ್ತಾ ಇದೀವಿ. ಈ ಕಿಚನ್ ನಿಮ್ಮ ಮನೆಯಲ್ಲಿ ಇರ್ಬೇಕಂದ್ರೆ ನೀವು ಬಹಳ ಏನ್ ಮಾಡ್ಬೇಕಾಗಿಲ್ಲ. ನಿಮ್ಮ ನಿತ್ಯದ ಅಗತ್ಯಗಳು ಏನೇನ್ ಇದೆ ಅಂತ ಲಿಸ್ಟ್ ಅನ್ನ ರೆಡಿ ಮಾಡಿ ಆ ಲಿಸ್ಟ್ ಅನ್ನ ಡಿಸೈನರ್ಗೆ ನೀಡಿದ್ರೆ ಇದರ ಜೊತೆಗೆ ನಿಮ್ಮ ಬಳಿ ಸಾಕಷ್ಟು ಬಡ್ಜೆಟ್ ಇಟ್ಕೊಳ್ಳೋದನ್ನ ಕೂಡ ಮರಿಬಾರ್ದಾಗತ್ತೆ. ಹಾಗಾದ್ರೆ ನಾವು ನಿಮ್ಗೆ ತೋರಿಸ್ತಾ ಇರೋ ಕಿಚನ್ ನ ವಿಶೇಷತೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲೊಂದು ಸುಂದರವಾದ ವಾಸ್ತು ವಿನ್ಯಾಸ, ನೀಟಾಗಿ ಜೋಡಿಸಲಾಗಿರೋ ಅಡುಗೆ ಮನೆ, ಎಲ್ಲಾ ಪರ್ಫೆಕ್ಟ್. ನಿಮ್ಮ ಎಲ್ಲಾ ಅಗತ್ಯತೆಗಳನ್ನ ಫುಲ್ಫಿಲ್ ಮಾಡೋಕೆ ಕಿಚನ್ ಕ್ಯಾಬಿನೆಟ್, ಜೊತೆಗೆ ಸಾಕಷ್ಟು ಮಲ್ಟಿಪರ್ಪಸ್ ಜಾಗ, ಸಾಕಷ್ಟು ಸೊಫಿಸ್ಟಿಕೇಟೆಡ್, ಅಷ್ಟೇ ಟ್ರೆಂಡಿ ಕೂಡ. ಈ ಕಿಚನ್ ನೋಡ್ತಾ ಇದ್ರೆ ಇದು ವಿದೇಶಗಳಲ್ಲಿ ಬಳಸುವ ಕಿಚನ್ಗಳು ನಮ್ದಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ತಪ್ಪು. ವಿದೇಶಗಳಲ್ಲಿ ಬಳಸಲಾಗ್ತಾ ಇರೋ ಸಾಕಷ್ಟು ಬಗೆಯ ಕಿಚನ್ ವಿನ್ಯಾಸಗಳು ಈಗ ಮೆಟ್ರೋಪಾಲಿಟನ್ ಸಿಟಿಗಳಲ್ಲೂ ಕೂಡ ಜನಪ್ರಿಯತೆ ಪಡಿತಾ ಇವೆ. ಹೌದು, ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್ ವಿನ್ಯಾಸ. ಇಟಾಲಿಯನ್ ಮಾಡ್ಯುಲರ್ ಕಿಚನ್ ವಿನ್ಯಾಸ ಬೆಂಗಳೂರಿಗೆ ಹೊಸೇನಲ್ಲ. ಆದ್ರೆ ಈ ಇಟಾಲಿಯನ್ ಸ್ಟೈಲ್ ನಲ್ಲೇ ಯುನಿಕ್ ಆದ ಕಾನ್ಸೆಪ್ಟ್ ನ ಜೊತೆಗೆ ಹೊಸದೊಂದು ಕಿಚನ್ ಮಾರುಕಟ್ಟೆಗೆ ಬಂದಿದೆ. ಪರಿಸರ ಸ್ನೇಹಿ ಅಡುಗೆ ಮನೆ. ಹೌದು, ಈ ಮಾಡ್ಯುಲರ್ ಕಿಚನ್ ನ ಮೇನ್ ಹೈಲೈಟ್ ಅಂದ್ರೆ ಇದು ಪರಿಸರ ಸ್ನೇಹಿ. ಇಲ್ಲಿ ಮರದ ಬಳಕೆ ಆಗೋದಿಲ್ಲ, ಬದಲಾಗಿ ಇದರಲ್ಲಿ ಗ್ಲಾಸ್ ಹಾಗೂ ಅಲ್ಯೂಮಿನಿಯಂಗಳು ಹೆಚ್ಚಾಗಿ ಬಳಕೆ ಆಗುತ್ತೆ. ಇವುಗಳನ್ನ ನಾವು ರೀಸೈಕಲ್ ಅಂದ್ರೆ ಪುನರ್ ಬಳಕೆ ಮಾಡಬಹುದು. ಈ ಒಂದು ಬ್ರ್ಯಾಂಡ್ ಬೇರೆ ಇಟಾಲಿಯನ್ ಮಾಡ್ಯುಲರ್ ಕಿಚನ್ಸ್ ತರ ಅಲ್ಲ. ಇದು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಯೂನಿಕ್ನೆಸ್ ಏನು ಅಂದ್ರೆ ಇದರಲ್ಲಿ ಒಂದು 4 ಫಿಲಾಸಫಿಗಳು ಫಾಲೋ ಮಾಡ್ತಾರೆ. 4 ಫಿಲಾಸಫಿಗಳು. ಫಸ್ಟ್ ಫಿಲಾಸಫಿ ಸಸ್ಟೈನಬಿಲಿಟಿ. ಅದು ಕಡಿಮೆ ಮೆಟೀರಿಯಲ್ ಯೂಸ್ ಮಾಡೋದು, ನೋ ಲ್ಯಾಂಡ್ ಫಿಲ್ ಅಟ್ ದ ಎಂಡ್ ಆಫ್ ದ ಯೂಸೇಜ್ ಆಫ್ ಕಿಚನ್, ಅದು ನೋಡ್ತಾರೆ ಸಸ್ಟೈನಬಿಲಿಟಿಯಲ್ಲಿ. ಸೆಕೆಂಡ್ ಇಸ್ ಡಿಮೆಟೀರಿಯಲೈಸೇಷನ್. ಡಿಮೆಟೀರಿಯಲೈಸೇಷನ್ ಏನು ಅಂದ್ರೆ ಎಷ್ಟು ಕಡಿಮೆ ಸಾಮಾನು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೇದು ನಮ್ಮ ಕ್ಯಾಬಿನೆಟ್ಸ್ ಅಲ್ಲಿ ಅಂತ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಈ ವುಡ್ ನಾವು ಯೂಸ್ ಮಾಡಿದ್ರೆ ಕ್ಯಾಬಿನೆಟ್ಸ್ ಅಲ್ಲಿ ಅದು ಅಟ್ ದಿ ಎಂಡ್ ಆಫ್ ಇಟ್ ಅದು ನಾವು ಬಿಸಾಕ್ಬಿಡ್ತೀವಿ 20 ವರ್ಷ ಆದ್ಮೇಲೆ. ಅದು ಬಿಸಾಕ್ಬಾರ್ದು. ಅದು ನಮ್ಮ ರಿಸೋರ್ಸಸ್, ನಮ್ಮ ಫಾರೆಸ್ಟ್ ನಿಂದ ವುಡ್ ಎಲ್ಲ ತಗೊಂಡಿರೋದು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಇದ್ರಲ್ಲಿ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ಗ್ಲಾಸ್ ಅಲ್ಯೂಮಿನಿಯಂ ಯೂಸ್ ಮಾಡೋಣ ಅಂತ. ಗ್ಲಾಸ್ ಅಲ್ಯೂಮಿನಿಯಂ ಯಾಕೆ ಅಂದ್ರೆ ಅದು ಇವನ್ ಆಫ್ಟರ್ 20 years ಅದು ರಿಯೂಸ್ ಮಾಡ್ಬೋದು, ರಿಸೈಕಲ್ ಮಾಡ್ಬೋದು. ದಟ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಡಿಮೆಟೀರಿಯಲೈಸೇಷನ್. ಥರ್ಡ್ ಒನ್ ನೋ ಟಾಕ್ಸಿಕ್ ಎಮಿಷನ್ಸ್ ಅಂತೇವೆ. ನೋ ಟಾಕ್ಸಿಕ್ ಎಮಿಷನ್ಸ್ ಅಂದ್ರೆ ಫಾರ್ಮಾಲ್ಡಿಹೈಡ್ ಅನ್ನೋ ಫ್ಯೂಮ್ಸ್ ಗ್ಲೂನಿಂದ ಬರುತ್ತೆ. ಗ್ಲೂ ಹಾಕಿರ್ತೀವಲ್ವಾ ಅಂಟ್ಸಕ್ಕೆ, ಅದರಿಂದ ಬರುತ್ತೆ. ಅದು ಬರಬಾರ್ದು. ಅದಕ್ಕೆ ನೋ ಕೆಮಿಕಲ್ ಗ್ಲೂ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಇಸ್ ಲಾಂಗ್ ಲಾಸ್ಟಿಂಗ್ ಎಸ್ಥೆಟಿಕ್ಸ್. ಎಷ್ಟು ವರ್ಷ ಆದ್ರೂ ನೀವು ಇವತ್ತೊಂದು ಪ್ರಾಡಕ್ಟ್ ತಗೊಂತೀರಾ ನಮ್ಮ ಹತ್ರದಿಂದ, ನೀವು ಮನೆಯಲ್ಲಿ ಇನ್ಸ್ಟಾಲ್ ಮಾಡಿರ್ತೀರ, 20 ವರ್ಷ ಆದ್ಮೇಲೆ ನೀವು ತೆಗಿಯೋ ಟೈಮ್ ಬಂದ್ರೆ ಆವತ್ತೂ ಹಂಗೆ ಇರಬೇಕು, ಫಿನಿಶು ಹಂಗೆ ಇರಬೇಕು, ಯೂಸೇಜ್ ಡ್ರಾಸ್ ಹೇಗೆ ಮೂವ್ ಆಗುತ್ತೆ, ಹಿಂಜಸ್ ಹೇಗೆ ಮೂವ್ ಆಗುತ್ತೆ ಎಲ್ಲ ಅದೇ ತರ ಇರಬೇಕು. ಫಸ್ಟ್ ಡೇ ಹೇಗಿತ್ತು ಅದು ಕಾನ್ಸೆಪ್ಟ್. ವೈವಿಧ್ಯಮಯ ಬಣ್ಣ, ವೈವಿಧ್ಯಮಯ ವಿನ್ಯಾಸ. ಈ ಕಿಚನ್ ನ ಇನ್ನೊಂದು ವಿಶೇಷತೆ ಅಂದ್ರೆ ಇವು ಸಾಕಷ್ಟು ಬಗೆಯ ಬಣ್ಣ ಹಾಗೂ ವಿನ್ಯಾಸಗಳಲ್ಲಿ ಲಭ್ಯ. ಇದರಲ್ಲಿ ಬಳಸುವ ಮೆಟೀರಿಯಲ್ಗಳು ಸಾಕಷ್ಟು ಬಾಳಿಕೆ ಬರುವಂತಿದ್ದು ಇವುಗಳನ್ನ ನಿಮ್ಮ ಅಭಿರುಚಿಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಳ್ಳಬಹುದು. ಕಸ್ಟಮೈಸೇಷನ್ ನಿಮ್ಮ
ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತೀವಿ. ಒಬ್ರು ಕ್ಲೈಂಟ್ ಬರ್ತಾರೆ, ಅವರು ಸ್ವಲ್ಪ ಶಾರ್ಟ್ ಇದ್ದಾರೆ, ಅದಕ್ಕೆ ನಾವು ಹೈ ಕೌಂಟರ್ ಬೇಡ ಅಂತಾರೆ, ನಾವು ಸ್ಲೈಟ್ಲಿ ಶಾರ್ಟರ್ ಕೌಂಟರ್ಸ್ ಮಾಡ್ಕೊಡ್ಬೋದು. ಆಮೇಲೆ ಬೇಕಾದ್ರೆ ಏನ್ ಬೇಕಾ, ಎಂತ ಕೌಂಟರ್ ಬೇಕು ನಿಮ್ಗೆ, ಸ್ಟೋನ್ ಬೇಕಾ, ಎಕ್ರಿಲಿಕ್ ಸರ್ಫೇಸ್ ಬೇಕಾ, ಆಮೇಲೆ ಗ್ಲಾಸ್ ಬೇಕಾ, ಯಾವ್ದು ಬೇಕು ನಿಮ್ಮನ್ನ ಕೇಳಿ ನೀವು ಏನ್ ಬೇಕು ಅಂತಿರೋ ಅದ್ರ ಪ್ರಕಾರ ಡಿಸೈನ್ ಮಾಡ್ಕೊಡ್ತೀವಿ. ಚಿಕ್ಕದಾಗೇ ಇರ್ಲಿ ದೊಡ್ಡದಾಗೇ ಇರ್ಲಿ ಕಿಚನ್, ಯಾವುದೇ ಫ್ಲೋರ್ ಪ್ಲಾನ್ ಕೊಟ್ರು ನಾವು ಅದಕ್ಕೆ ಫಿಟ್ ಆಗೋ ಹಂಗೆ ಡಿಸೈನ್ ಮಾಡಿ ಕಸ್ಟಮೈಸ್ ಮಾಡಿ ನಿಮ್ಗೆ ಏನ್ ಬೇಕು ಅಂತಿರೋ ಅದು ಕೊಡ್ತೀವಿ. ಇದೇ ತಗೊಳ್ಬೇಕು ಅದೇ ತಗೊಳ್ಬೇಕು ಅನ್ನೇನೂ ಇಲ್ಲ. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ. ಇದು ಗ್ಲಾಸ್ ಸ್ಯಾಂಪಲ್ಸು. ಯು ಕ್ಯಾನ್ ಸಿ ಅ ಲಾಟ್ ಆಫ್ ಡಿಫ್ರೆಂಟ್, ಇದರಲ್ಲಿ ರೆಡ್, ಬ್ಲೂ, ಆಮೇಲೆ ಯೆಲ್ಲೋ, ಗ್ರೀನ್ ಎಲ್ಲ ಇರುತ್ತೆ. ಆಮೇಲೆ ಗ್ಲಾಸ್ ಅಲ್ಲಿ ನಮ್ಮ ಹತ್ರ ಗ್ಲಾಸಿ ಗ್ಲಾಸ್ ಇದೆ, ಆಮೇಲೆ ಮ್ಯಾಟ್ ಗ್ಲಾಸ್ ಇದೆ. ಈ ಯೆಲ್ಲೋ ಕಲರ್ ಅಲ್ಲಿ ನೋಡಿದ್ರೆ ಇದು ಮ್ಯಾಟ್ ಗ್ಲಾಸ್, ಇದು ಗ್ಲಾಸಿ ಗ್ಲಾಸ್. ಮ್ಯಾಟ್ ಗ್ಲಾಸ್ ಫಿಂಗರ್ ಪ್ರಿಂಟ್ಸ್ ಕಾಣಿಸಲ್ಲ, ಗ್ಲಾಸಿ ಗ್ಲಾಸ್ ಅಲ್ಲಿ ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ಕಾಣಿಸುತ್ತೆ. ಎಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂದ್ಬಿಟ್ಟು ನಾವು ಸಜೆಸ್ಟ್ ಮಾಡ್ತೀವಿ. ಮ್ಯಾಟ್ ಗ್ಲಾಸ್ ಸ್ಕ್ರಾಚ್ ಆಗಲ್ಲ, ಎಷ್ಟೇ ಯೂಸೇಜ್ ಆಗಲಿ, ಆಮೇಲೆ ಕ್ಲೀನ್ ಮಾಡಿಬಿಟ್ರೆ ಅದು ಕ್ಲೀನ್ ಆಗೋಗುತ್ತೆ. ಮ್ಯಾಟ್ ಗ್ಲಾಸ್ ಅಲ್ಲಿ ಕ್ಲೀನ್ ಮಾಡಬೇಕು ಅಂದ್ರೆ ಒಂದೆರಡು ಸ್ಕ್ರಾಚಸ್ ಕಾಣಿಸುತ್ತೆ ಅನ್ಕೊಳ್ಳಿ, ಒಂದು ಸ್ಪಂಜ್ ಎತ್ಕೊಂಡು ಸ್ವಲ್ಪನೇ ಸ್ವಲ್ಪ ಡಿಟರ್ಜೆಂಟ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಒರೆಸ್ಬಿಟ್ರೆ ಡ್ರೈ ಆದ್ಮೇಲೆ ನಮಗೆ ಸ್ಕ್ರಾಚಸ್ ಕಾಣಿಸೋದೇ ಇಲ್ಲ. ಅಷ್ಟು ಮಾಡಿದ್ರೆ ಸಾಕು, ಸ್ಕ್ರಾಚಸ್ ಹೋಗ್ಬಿಡತ್ತೆ. ಅಂಡ್ ನಮ್ಮಲ್ಲಿ ಲ್ಯಾಕರ್ ಡೋರ್ಸ್ನು ಇದೆ, ಲ್ಯಾಕರ್ಡ್ MDF ಅಂತಾರೆ. ಅದು ಬೇಕಾದ್ರೆ ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕಲರ್ಸ್, ತುಂಬಾ ಕಲರ್ಸ್ ಇದೆ. ಗ್ಲಾಸಿ ಇರ್ಬೋದು, ಇಲ್ಲಾಂದ್ರೆ ಮ್ಯಾಟ್ ಇರ್ಬೋದು, ಎಂತ ಫಿನಿಶ್ ಅದು ಸೆಲೆಕ್ಟ್ ಮಾಡ್ಕೊಬಹುದು. ಕ್ಲಾಸಿ ಹಾಗೂ ಟ್ರೆಂಡಿ ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನ್ ಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಸ್ಟಮೈಸ್ ಮಾಡ್ತಾರೆ. ಗ್ರಾಹಕರ ಆಯ್ಕೆಗೆ ಅನುಕೂಲಕ್ಕೆ ಸೂಟ್ ಆಗುವಂತೆ ಸಾಕಷ್ಟು ಬಗೆಯ ವಿನ್ಯಾಸಗಳನ್ನ ನಾವು ಇದರಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ನಾವು ಈ ವಿವಿಧ ಮಾದರಿಗಳಲ್ಲಿ ಇಷ್ಟ ಆದಂತಹ ಅಂಶಗಳನ್ನ ಕ್ಲಬ್ ಮಾಡಿ ನಮ್ಮ ಆಯ್ಕೆ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಜೋಡಿಸಿಕೊಳ್ಳಬಹುದು. ನಮ್ಮ ಶೋರೂಮ್ ಅಲ್ಲಿ 4 ತರ ಡಿಸೈನ್ಸ್ ಇದೆ. ಒಂದು ಏನಂದ್ರೆ ಆರ್ಟ್ ಕಿಚನ್ ಇದೆ. ಆರ್ಟ್ ಕಿಚನ್ ಅಲ್ಲಿ ನಮ್ಮ ಹತ್ರ ಟಾಲಿನೆಟ್ ಅಲ್ಲಿ ಗ್ಲಾಸ್ ಅಲ್ಲಿ ಮಾಡಿದ್ದಾರೆ. ಅದ್ರ ಮೇಲೆ ಬುದ್ಧದೊಂದು ಪೇಂಟಿಂಗ್ ಇದೆ. ಆ ಪೇಂಟಿಂಗ್ ಬೆಂಗಳೂರಲ್ಲಿ ಪೇಂಟಿಂಗ್ ಮಾಡಿಸ್ಬಿಟ್ಟು ಅದನ್ನ ಹೈ ರೆಸಲ್ಯೂಷನ್ ಫೋಟೋ ಇಟ್ಲಿಕ್ಕೆ ಕಳಿಸ್ತೀವಿ. ಆ ಫೋಟೋನ ತಗೊಂಡು ಅವರು ಆ ಗ್ಲಾಸ್ ಮೇಲೆ ಇನ್ಸರ್ಟ್ ಮಾಡಿದ್ದಾರೆ, 3M ಸ್ಟಿಕರಿಂಗ್ ಇನ್ಸರ್ಟ್ ಮಾಡಿ ನೀಟಾಗಿ ಮಾಡಿಟ್ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ, ಕ್ಲೋಸ್ ಟು ರಿಯಾಲಿಟಿ ಇದೆ ಅದು. ಅಂಡ್ ಆ ಡೋರ್ಸ್ ನಾವು ಓಪನ್ ಮಾಡಿದಾಗ ನಮ್ಗೆ ಕಿಚನ್ ಓಡಾಡುವಾಗ ದಾರಿಯಲ್ಲಿ ಏನೂ ಸಿಗ್ಬಾರ್ದು. ನಮ್ಗೆ ಈ ಡೋರ್ಸ್ ದಾರಿಯಲ್ಲಿ ಬರುತ್ತೆ ಅಂತ ನಾವು ಅದು ಪಾಕೆಟ್ ಡೋರ್ಸ್ ಅಂತೀವಿ. ಅದನ್ನ ಹಿಂದ್ಗಡೆಗೆ ರಿಸೀಡ್ ಮಾಡ್ಬೋದು. ರಿಸೀಡಿಂಗ್ ಅಂದ್ರೆ ಹಿಂದ್ಗಡೆಗೆ ತಳ್ಬಿಡ್ಬೋದು. ಅವಾಗ ಡೋರ್ಸ್ ಇನ್ವಿಸಿಬಲ್ ಆಗ್ಬಿಡುತ್ತೆ. ಆಮೇಲೆ ಒಳಗಡೆಯಿಂದ ಲೈಟಿಂಗ್ ಬರುತ್ತೆ ಹಿಂದ್ಗಡೆಯಿಂದ. ಆಮೇಲೆ ಪೂರ್ತಿ ವಿನಿಯರ್ ಹಾಕಿದೀವಿ ಒಳಗಡೆಯನ್ನು, ಅದು ಓಪನ್ ಇರೋವಾಗ್ಲೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಆಮೇಲೆ ಅದೇ ಕಿಚನ್ ಅಲ್ಲಿ ನಮ್ದು ಒಂದು ಐಲ್ಯಾಂಡ್ ಇದೆ. ಐಲ್ಯಾಂಡ್ ಅಲ್ಲಿ ಪೂರ್ತಿ ಗ್ಲಾಸ್ ಅಲ್ಲಿ ಇದೆ, ಗ್ಲಾಸ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿರೋದು ಐಲ್ಯಾಂಡ್ ಪೂರ್ತಿ. ಆ ಐಲ್ಯಾಂಡ್ ಅಲ್ಲಿ ಸೀಟ್ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಸ್ಟೀಲ್ ಇಂದು ವರ್ಕಿಂಗ್ ಬ್ಯಾಕ್ ಅನ್ನಿದೆ. ಸ್ಟೀಲ್ ಇಂದು ವರ್ಕಿಂಗ್ ಬ್ಯಾಕ್ ನಮ್ಗೆ ಶೋರೂಮ್ ಅಲ್ಲಿ ತೋರಿಸಿದೀವಿ. ಅದು ಇವನ್ ಸ್ಟೋನ್ ಅಲ್ಲಿ ಮಾಡ್ಬೋದು. ಆ ವರ್ಕಿಂಗ್ ಬ್ಯಾಕ್ ಅಲ್ಲಿ ಏನ್ ಬೇಕಾದ್ರೂ ಹಾಕೊಳ್ಬಹುದು ಗ್ಯಾಜೆಟ್ಸ್. ಸಿಂಕ್ ಹಿಂದ್ಗಡೆ ಇರೋದಕ್ಕೆ ನಾವು ಪ್ಲೇಟ್ ಡ್ರೈನಿಂಗ್ ರ್ಯಾಕು, ಗ್ಲಾಸ್ ಡ್ರೈನಿಂಗ್ ರ್ಯಾಕು ಅದೆಲ್ಲ ಪ್ಲಂಬಿಂಗ್ ಆಗಿದೆ. ಆ ನೀರೆಲ್ಲ ಸಿಂಕಿಂಗ್ ಟ್ರಾಪ್ಗೆ ಹೋಗುತ್ತೆ, ಅದು ನೀರನ್ನು ಡ್ರೈನ್ ಆಗ್ಬಿಡುತ್ತೆ. ಆಮೇಲೆ ಕಟಿಂಗ್ ಬೋರ್ಡ್ ಸಿಗುತ್ತೆ ನಿಮ್ಗೆ, ಆಮೇಲೆ ಬೌಲ್ಸ್ ಸಿಗುತ್ತೆ. ನೀವು ಬೇಕಾದ್ರೆ ಗ್ರೀನ್ಸ್ ಅವೆಲ್ಲ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅಂದ್ರೆ ನೀರ್ ಹಾಕ್ಬಿಟ್ಟು ಅಲ್ಲೇ ಇಟ್ಕೊಳ್ಬಹುದು. ಅಂತದ್ದು ವೇಯಿಂಗ್ ಸ್ಕೇಲ್ಗಳು, ಕಟಿಂಗ್ ಬ್ಲಾಕ್ಸ್ ಏನ್ ಬೇಕೋ ಎಲ್ಲ ಸಿಗುತ್ತೆ ಅದರಲ್ಲಿ ಹಿಂದ್ಗಡೆನೆ. ಕನ್ವೀನಿಯನ್ಸ್ ಬೇಸಿಕ್ಲಿ, ಅದು ಈಸಿ ಆಗುತ್ತೆ ಎಲ್ಲ ಯೂಸ್ ಮಾಡಕ್ಕೆ. ಅದು ಒಳಗಡೆ ಸಿಸ್ಟಮ್ಸ್ ನಿಮ್ಗೆ ಏನ್ ಬೇಕೋ ಹಂಗೆ ಯೂಸ್ ಮಾಡ್ಕೊಬಹುದು. ನಿಮ್ಗೆ ಪುಲ್ ಔಟ್ ಸಿಸ್ಟಮ್ ಅಂದ್ರೆ ಪುಲ್ ಔಟ್ಸ್ ಹಾಕೊಡ್ತೀವಿ, ಬಾಸ್ಕೆಟ್ ಸಿಸ್ಟಮ್ ಅಂದ್ರೆ ಬಾಸ್ಕೆಟ್ಸ್ ಹಾಕೊಡ್ತೀವಿ. ಎಂತ ಇಂಟರ್ನಲ್ ಸಿಸ್ಟಮ್ ಬೇಕು ಅಂತಿರೋ ಅಂತದ್ ಹಾಕೊಡ್ತೀವಿ. ಈ ಕಿಚನ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಚಿಮ್ನಿ ಕನ್ಸೀಲ್ಡ್ ಆಗಿರುತ್ತೆ. ಕ್ಯಾಬಿನೆಟ್ ತಗೊಂಡೆ ಕಾಣಿಸುತ್ತೆ ಚಿಮ್ನಿ. ನೀವು ಕ್ಯಾಬಿನೆಟ್ ಓಪನ್ ಮಾಡಿದಾಗ ಚಿಮ್ನಿ ಕಾಣಿಸುತ್ತೆ. ಅದು ನೀವು ಕುಕಿಂಗ್ ಮಾಡುವಾಗ ಮಾತ್ರ ತೆಗೆದ್ಬಿಟ್ಟು ನೀವು ಯೂಸ್ ಮಾಡ್ಕೊಬಹುದು. ಅದೊಂದು ಸ್ಪೆಷಾಲಿಟಿ ಈ ಕಿಚನ್ ಅಲ್ಲಿ. 3ನೇ ಕಿಚನ್ ಅಲ್ಲಿ ನಮ್ದು ಇಟ್ಸ್ ಕಾಲ್ಡ್ ವಾಲ್ನಟ್ ಕಿಚನ್ ಅಂತ.
ವಾಲ್ನಟ್ ಕಿಚನ್ ಇಸ್ ಒನ್ ಆಫ್ ವಿನ್ಯಾಸ್, ವಾಟರ್ ಬೇಸ್ಡ್ ವಿನ್ಯಾಸ್ ಅಂತ ಹೇಳಿದೆ ಅಲ್ವಾ, ಅದು ವಾಟರ್ ಬೇಸ್ಡ್ ವಿನ್ಯಾಸ್ ಕಂಪೋಸಿಷನ್ ಹೇಗ್ ಬೇಕೋ ಹಾಗೆ ಮಾಡ್ಕೊಬಹುದು. ಇದು ಡ್ರಾರ್ಸ್ ಹಾಕಿದೀವಿ ಪೂರ್ತಿ, ಆಮೇಲೆ ಡಿಶ್ ವಾಷರ್ ಇನ್ಸ್ಟಾಲ್ ಮಾಡಿದೀವಿ ಕನ್ವೀನಿಯನ್ಸ್ ವಾಷಿಂಗ್ ವೆಸಲ್ಸ್ಗೆ. ಅದ್ರ ಮೇಲೆ ನಮ್ಮ ಹತ್ರ ವಾಲ್ ಯೂನಿಟ್ಸ್, ವಾಲ್ ಕಿಚನ್ ವಾಲ್ ಯೂನಿಟ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ಆಗಿ ಹೇಗೆ ಅಂದ್ರೆ, ಇವಾಗ ರೆಗ್ಯುಲರ್ ಆಗಿ ವಾಲ್ ಯೂನಿಟ್ಸ್ ನೋಡಿದ್ರೆ ನಿಮ್ಗೆ ಹೈಡ್ರಾಲಿಕ್ ಹಿಂಜಸ್ ನೋಡ್ತೀರಾ, ನಮ್ದ್ರಲ್ಲಿ ಹೈಡ್ರಾಲಿಕ್ ಹಿಂಜಸ್ ಇಲ್ಲ, ಕೌಂಟರ್ ವೇಟ್ ಟೈಪ್ ಮಾಡೋದು. ನಾವೆಲ್ಲ ಒಂದು ಲೀವರ್ ಇರುತ್ತೆ ಮಧ್ಯದಲ್ಲಿ, ಮೇಲೆ ಇರೋದು ಸ್ವಲ್ಪ ಹೆವಿ ಇರುತ್ತೆ, ಕೆಳಗಡೆ ಇರೋದು ಸ್ವಲ್ಪ ಲೈಟ್ ಇರುತ್ತೆ. ಆ ವೇಟ್ ಡೋರ್ ಮೇಲೆ ಎತ್ಕೊಂಡು ಹೋಗುತ್ತೆ ಓಪನ್ ಮಾಡಕ್ ಟ್ರೈ ಮಾಡಿದಾಗ. ಆಮೇಲೆ ಓಪನ್ ಮಾಡಿದ್ಮೇಲೆ ಕ್ಲೋಸ್ ಮಾಡಕ್ಕೆ ನಾವು ಸುಮ್ಮನೆ ಒಂದ್ ಸತಿ ಮುಟ್ರೆ ಸಾಕು, ಕೆಳಗಡೆ ಬಂದು ಚೆನ್ನಾಗಿ ನೀಟಾಗಿ ಮುಚ್ಕೊಳತ್ತೆ, ಸೌಂಡ್ ಬರಲ್ಲ. ಹೈಡ್ರಾಲಿಕ್ ಹಿಂಜಸ್ ಇರೋದ್ರಲ್ಲಿ ನಾವು ಮುಚ್ಚಕ್ ಹೋದ್ರೆ ತುಂಬಾ ಸೌಂಡ್ ಮಾಡ್ಕೊಂಡು ಮುಚ್ಕೊಳತ್ತೆ ಡೋರು. ಇದ್ರಲ್ಲಿ ಅಂತ ಸೌಂಡು ಅವೆಲ್ಲ ನೋಡಲ್ಲ ನೀವು. ಆಮೇಲೆ ಲಾಸ್ಟ್ ಇನ್ನೊಂದು ಕಿಚನ್, ಇಟ್ಸ್ ಕಾಲ್ಡ್ ದ ನ್ಯೂಲಾಜಿಕಾ ಸಿಸ್ಟಮ್ ಅಂತ. ನ್ಯೂಲಾಜಿಕಾ ಸಿಸ್ಟಮ್ ತುಂಬಾ ಯುನೀಕ್ ಅನ್ನೋ ಪ್ರಾಡಕ್ಟ್ ಅಂದ್ರೆ ಅದೇ ನಮ್ದು. ಅದ್ರಲ್ಲಿ ಏನ್ ಕಾನ್ಸೆಪ್ಟ್ ಅಂದ್ರೆ, ನೋಡಿದ್ರೆ ಒಂದು ಕೌಂಟರ್ ಇದೆ, ಹಿಂದ್ಗಡೆ ಒಂದು ಗೋಡೆ ಇದ್ದಂಗಿರುತ್ತೆ. ಆಮೇಲೆ ನಾವು ಓಪನ್ ಮಾಡಕ್ ಶುರು ಮಾಡಿದ್ರೆ ಅದು ಏನಪ್ಪಾ ಇದು ಏನಿದೆ ಒಳಗಡೆ ಅಂತ ನೋಡ್ತೀವಿ ನಾವು. ಅದ್ರೊಳಗಡೆ ಎಲ್ಲಾ ಗ್ಯಾಜೆಟ್ಸ್ ಸಿಗುತ್ತೆ ನಮ್ಗೆ. ಇವಾಗ ನಮ್ಗೆ ಒಂದು ಸ್ಟೋವ್ ಇದೆ ಅನ್ಕೊಳ್ಳಿ, ಸ್ಟೋವ್ ಹಿಂದ್ಗಡೆ ಚಿಮ್ನಿ ಸಿಗುತ್ತೆ, ಡೋರ್ಗಳ ಹಿಂದ್ಗಡೆ. ಆಮೇಲೆ ಚಿಮ್ನಿ ಕೆಳಗಡೆ ಸ್ಪೈಸ್ ರ್ಯಾಕು ಸಿಗುತ್ತೆ. ನೀವು ಕುಕಿಂಗ್ ಮಾಡುವಾಗ ಎಲ್ಲ ಈಸಿಯಾಗಿ ಸಿಗ್ಬೇಕು, ಅದು ಕಾನ್ಸೆಪ್ಟ್ ಅದ್ರಲ್ಲಿ. ಆಮೇಲೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಪ್ಲಗ್ ಪಾಯಿಂಟ್ ಸಿಗುತ್ತೆ ಒಳಗಡೆನೆ. ಆ ಪ್ಲಗ್ ಪಾಯಿಂಟ್ಸ್ ಅಲ್ಲಿ ನೀವು ರೈಸ್ ಕುಕ್ಕರ್ ಇಟ್ಕೊಬಹುದು, ಮಿಕ್ಸಿ ಇಟ್ಕೊಬಹುದು, ಏನ್ ಬೇಕಾದ್ರೂ ಇಟ್ಕೊಬಹುದು. ನಿಮ್ಮ ಬಳಿ ಕಿಚನ್ಗೆ ಎಂದೇ ಸಾಕಷ್ಟು ಬಜೆಟ್ ಇದ್ರೆ ನೀವು ಇಂತಹ ಸೊಫಿಸ್ಟಿಕೇಟೆಡ್ ಕಿಚನ್ಗಳ ಮೊರೆ ಹೋಗಬಹುದು. ಅದರಲ್ಲೂ ಮಡದಿಯ ಅಗತ್ಯಗಳನ್ನ ಮೊದಲು ಪೂರೈಸಬೇಕು ಅನ್ನೋ ಗಂಡಂದಿರಿಗೆ ಇಂತಹ ಕಿಚನ್ಗಳು ಉತ್ತಮ ಆಯ್ಕೆ. ಕಿಚನ್ ನಮ್ಮ ಬೆಂಗಳೂರಲ್ಲಿ ಎಂಟೈರ್ ಕಿಚನ್ ಬೆಂಗಳೂರು ಎಲ್ಲ ಹುಡುಕಿದ್ದೀವಿ. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಏನಾಗಿದೆ ಅಂದ್ರೆ, ಕಿಚನ್ ಬಂದು ಎಂಟೈರ್ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಫ್ರೇಮ್ಸ್ ಎಲ್ಲೂ ಇಲ್ಲ. ಬಟ್ ಇನ್ನೊಂದು ಏನಾಗಿದೆ, ಇವರು ಇದರಲ್ಲಿ ಪ್ರಾಡಕ್ಟ್ ಬಂದು 15 years ಗ್ಯಾರಂಟಿಡ್ ಇದೆ. ಸೊ ನಿಮ್ಗೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಯಾರಿಗೆ ಆಗಲಿ ಕ್ಲೀನ್ ಅಂಡ್ ಕಿಚನ್ದಲ್ಲೇ ಪ್ರಾಬ್ಲಮ್ ಬರೋದು, ಇನ್ನೆಲ್ಲೂ ಇಲ್ಲ. ಕ್ಲೀನ್ ಅಂಡ್ ಇದು ಮಾಡ್ಕೊಳ್ಳೋದಕ್ಕೆ ಗ್ಲಾಸ್, ಎಂಟೈರ್ ಗ್ಲಾಸ್ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಗ್ಲಾಸ್, ಫುಲ್ ಗ್ಲಾಸ್ ಇದೆ. 15 years ಇದು ಕೊಟ್ಟಿದ್ದಾರೆ. ಜಿರಳೆ ಆಗ್ಬೋದು, ಕಾಕ್ರೋಚ್ ಆಗ್ಬೋದು, ಎಲ್ಲ ವುಡನಲ್ಲಿ ಸೇರ್ಕೊಂತು ಏನಿಲ್ಲ, ಪ್ರಾಬ್ಲಮ್ಸ್ ಏನಿರಲ್ಲ. Most of us build a house only once in a lifetime, most of the cases. And then fulfilling their wish is the must, because as a wife who is staying at home, no, they need what they require at the house. Priority is that. So we need to fulfill it, and when it is designed by an expert team, you will get what we require. That's a major thing, advantage. If we start doing on our own, we may not get what we think or plan at the end. Once it's done by an expert team, no, you will get it exactly. ಹೀಗೆ ಕಾಸಿದ್ರೆ ಸಾಕು, ಎಲ್ಲಾ ಬಗೆಯ ಕಂಫರ್ಟ್ ನಿಮ್ಮ ಮನೆಯಲ್ಲಿ ಈಗ ಸಾಧ್ಯ. 5 ಲಕ್ಷದಿಂದ ಹಿಡಿದು 80 ಲಕ್ಷದವರೆಗೆ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ಬದಲಾಗುತ್ತೆ. ಹಣ ಖರ್ಚಾದ್ರೂ ಪರವಾಗಿಲ್ಲ, ಮನೆ ಕ್ಲಾಸಿಯಾಗಿ ಕಾಣ್ಬೇಕು ಅನ್ನೋರ್ಗೆ ಇಂತಹ ಹೈಫೈ ಕಿಚನ್ಗಳು ಆಯ್ಕೆಗೆ ಸಿಗುತ್ತೆ. ಮನೆಗೆ ಅಂತಂದ್ರೆ ಕಣ್ಮುಚ್ಚಿ ಖರ್ಚು ಮಾಡೋರಿಗೆ ಇವತ್ತಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಆಯ್ಕೆಗಳೇ ಇವೆ. ಅದೇನೇ ಇರಲಿ, ನಿಮ್ಮ ಹತ್ರ ಎಷ್ಟು ಬಜೆಟ್ ಇದ್ರೂ ಅದರಲ್ಲೇ ನಿಮ್ಮ ಮನೆಯನ್ನ ಅಲಂಕರಿಸೋ ಬಗೆಯನ್ನ ನಾವು ಈ ವಾರ ಸಖಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀವಿ. ಹಾಗೆ ಮುಂದಿನ ವಾರ ಇನ್ನಷ್ಟು ಕಲರ್ಫುಲ್ ಸುದ್ದಿಯೊಂದಿಗೆ ಸಖಿ ನಿಮ್ಮ ಮುಂದೆ ಹಾಜರಾಗ್ತಾಳೆ. ಅಲ್ಲಿ ತನಕ ನೋಡ್ತಾನೆ ಇರಿ ಸಮಯ ಸಮಾಚಾರ ನಿರಂತರ.